Hi everyone, this is Ravi Shankar. In today's video, we shall discuss about set off and carry forward of losses. As we know very well, all the time in all the activities, we will not earn a profit or we will not get a gains. Few times we will be incurred losses. Then what is or when we incurred a losses? So that is what. For that sake only we are discussing a concept of set off and carry forward of losses. Which loss can be set off against which income? So that's what the concepts we are going to discuss in today's concept. The set off, it is nothing but a setting off losses against income of the same year. So that is what set off. Whatever the losses occur, if you are making set off in the same year is called a set off. Few times, if it is not possible to set off in the same year's income, so that will be carried forward for the next years to set off the succeeding previous years. So that is what carry forward. So as much as possible, we are going to set off the losses in the same year's income. If it is not possible to set off in the same year's income, then we are going to carry it forward that particular losses to the next succeeding previous year to set off that one. ಸೊ ಯಾವ ಇಯರಲ್ಲಿ ಲಾಸ್ ಆಗಿರುತ್ತೋ ಆ ಲಾಸ್ನ ಅದೇ ಇಯರ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಸೆಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಸೇಮ್ ಇಯರಲ್ಲಿ ಸೆಟ್ ಆಫ್ ಆಗಿಲ್ಲ ಅಂದರೆ ಸೊ ಆ ಒಂದು ಲಾಸಸ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಯರ್ ಇನ್ಕಮ್ಸ್ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಲೆಟ್ ಸಿ, ಸೊ ಯಾವ ಇನ್ಕಮ್ನ ಯಾವುದಾದ್ರಲ್ಲಿ ಸೆಟ್ ಆಫ್ ಮಾಡ್ಕೋಬೋದು ಅಂತ. ಅದಕ್ಕಿಂತ ಮುಂಚೆ ಹಿಯರ್ ದೇರ್ ಆರ್ ಟೂ ಕಾನ್ಸೆಪ್ಟ್ಸ್, ಇಂಟ್ರಾ ಹೆಡ್ ಸೆಟ್ ಆಫ್ ಆ್ಯಂಡ್ ಇಂಟರ್ ಹೆಡ್ ಸೆಟ್ ಆಫ್. Intra-head set off is nothing but making or recovering the losses of one head from the same head. ಸೊ ಆ ಹೆಡ್ ಲಾಸಸ್ನ ಅದೇ ಹೆಡ್ ಲಾಸಲ್ಲಿ ಸೆಟ್ ಆಫ್ ಮಾಡಿಕೊಂಡ್ರೆ ಇಂಟ್ರಾ ಹೆಡ್ ಸೆಟ್ ಆಫ್ ಆಗುತ್ತೆ. ಆ ಹೆಡ್ ಲಾಸ್ನ ಬಿಕಾಸ್ ದೇರ್ ಆರ್ 5 ಹೆಡ್ಸ್ ಆಫ್ ಇನ್ಕಮ್, ಎನಿ ಯಾವ ಇನ್ ಸ್ಯಾಲ್ರಿ ವಿಲ್ ನಾಟ್ ಇನ್ಕರ್ ಎನಿ ಲಾಸಸ್. ಸ್ಯಾಲ್ರಿನಲ್ಲಿ ಲಾಸಸ್ ಏನು ಇನ್ಕರ್ಡ್ ಆಗಲ್ಲ. ಅದನ್ನು ಬಿದ್ದು 4 ಹೆಡ್ಸ್ ಆಫ್ ಇನ್ಕಮ್ ಇದೆ. ಸೊ ಆ ಹೆಡ್ ಲಾಸು ಅದರಲ್ಲೇ ರಿಕವರ್ ಮಾಡಿಕೊಂಡ್ರೆ ಅಥವಾ ಅದರಲ್ಲೇ ಸೆಟ್ ಆಫ್ ಮಾಡಿಕೊಂಡ್ರೆ ಇಂಟ್ರಾ ಹೆಡ್ ಸೆಟ್ ಆಫ್ ಆಗುತ್ತೆ. ದಟ್ ಈಸ್ ಫ್ರಮ್ ದ ಸೇಮ್ ಹೆಡ್. ಸೊ ಆ ಹೆಡ್ ಎಕ್ಸ್ಪೆನ್ಸಸ್ನ ಆ ಹೆಡ್ ಲಾಸಸ್ನ ಸೊ ಅದರ್ ಬೇರೆ ಹೆಡ್ಸಲ್ಲಿ, ಸೊ ಅಪಾರ್ಟ್ ಫ್ರಮ್ ಈಗ ಕ್ಯಾಪಿಟಲ್ ಗೇನ್ಸ್ದು ಬೇರೆ ಹೆಡ್ಡಲ್ಲಿ ಮಾಡಿಕೊಂಡಾಗ ಅಥವಾ ಹೌಸ್ ಪ್ರಾಪರ್ಟಿದು ಬೇರೆ ಹೆಡ್ಡಲ್ಲಿ ಮಾಡಿಕೊಂಡಾಗ ಸೊ ಆ ಹೆಡ್ ಲಾಸಸ್ಸು ಬೇರೆ ಹೆಡ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡಿದಾಗ ಸೊ ದಟ್ ಈಸ್ ಇಂಟರ್ ಹೆಡ್ ಸೆಟ್ ಆಫ್ ಆಗುತ್ತೆ. So that is what intra-head set off and inter-head set off. Okay, we shall see that particular provisions regarding set off of losses. So ಯಾವ ಥರ provisions ಇದೆ ಅಂತ ನೋಡಿ. So this is what the provisions regarding set off of losses. So anyhow, from salaries we will not incur any losses. Salaries ಅಂದೆಯಿಂದ ಯಾವುದೇ ರೀತಿಯಾದ ಲಾಸಸ್ ಆಗಲ್ಲ. ಸ್ಯಾಲ್ರೀಸ್ ಬಿಟ್ಟು ರಿಮೈನಿಂಗ್ ಎಲ್ಲ ಹೆಡ್ಸಲ್ಲೂ ಲಾಸಸ್ ಆಗುತ್ತೆ. ಸೊ ವಿ ಶಾಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಯಾವ ಹೆಡ್ಡಲ್ಲಿ ಲಾಸ್ ಬಂದಾಗ ಯಾವ ಥರ ರಿಕವರ್ ಮಾಡ್ಕೋಬೇಕು, ಸೆಟ್ ಆಫ್ ಯಾವ ಥರ ಮಾಡ್ಕೋಬೇಕು, ಕ್ಯಾರಿ ಫಾರ್ವರ್ಡ್ ಲಾಸಸ್ನ ಯಾವ ಥರ ರಿಕವರ್ ಮಾಡ್ಕೋಬೇಕಂತ ನೋಡೋಣ. ಫಸ್ಟ್ಲಿ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಆದರೆ ಸೆಟ್ ಆಫ್ ಕ್ಯಾನ್ ಬಿ ಡನ್ ಎಗೇನ್ಸ್ಟ್ ಎನಿ ಇನ್ಕಮ್ ಆಫ್ ದಿ ಸೇಮ್ ಇಯರ್. ಸೊ ಪ್ರೀವಿಯಸ್ ಇಯರಲ್ಲಿ ಸೆಟ್ ಆಫ್ ಮಾಡ್ಕೊಳ್ಳೋವಾಗ ಯಾವುದೇ ಇನ್ಕಮಿಂದ ಅದನ್ನು ಸೆಟ್ ಆಫ್ ಮಾಡ್ಕೋಬೋದು. ಬಟ್ ಇಫ್ ಯು ಆರ್ ಗೋಯಿಂಗ್ ವಿತ್ ಅದರ್ ಸೋರ್ಸಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಇಯರ್ ಇಟ್ ಈಸ್ 2 lakhs. ಸೊ ಅದರ್ ಸೋರ್ಸಸ್ಸಿಂದ ಏನಾದರೂ ನೀವು ಸೆಟ್ ಆಫ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 2 lakh. ಅಪಾರ್ಟ್ ಫ್ರಮ್ ದಟ್ ಸೊ ಅದನ್ನು ಬಿಟ್ಟು ಇನ್ನು ಯಾವುದೇ ಹೆಡ್ಡಿಂದ ನೀವು ಬೇಕಿದ್ರು ಎಷ್ಟು ಬೇಕಿದ್ರು ಸೆಟ್ ಆಫ್ ಮಾಡ್ಕೋಬೋದು. ಸೊ ಸೆಟ್ ಆಫ್ ಆಗಿಲ್ಲ ಅಂದರೆ ಸೊ ದಟ್ ಲಾಸಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ 8 years. ಲಾಸಸ್ನ 8 years ಕ್ಯಾರಿಡ್ ಫಾರ್ವರ್ಡ್ ಮಾಡ್ಬೋದು. ದಟ್ ಕ್ಯಾರಿಡ್ ಫಾರ್ವರ್ಡ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕ್ಯಾರಿ ಫಾರ್ವರ್ಡ್ ಲಾಸಸ್ ಏನಿದೆ ಆ ಕ್ಯಾರಿ ಫಾರ್ವರ್ಡ್ ಲಾಸಸ್ನ ಓನ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಮಾತ್ರ ನೀವು ಸೆಟ್ ಆಫ್ ಮಾಡ್ಕೋಬೋದಾಗತ್ತೆ, ಬಟ್ ನಾಟ್ ಫ್ರಮ್ ಎನಿ ಅದರ್ ಸೋರ್ಸಸ್ ಆಫ್ ಇನ್ಕಮ್. ದಟ್ ಈಸ್ ಹೌಸ್ ಪ್ರಾಪರ್ಟೀಸ್. ಆ್ಯಂಡ್ ನೆಕ್ಸ್ಟು ಲಾಸಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಬಿಸ್ನೆಸ್ ಮತ್ತು ಪ್ರೊಫೆಷನ್ದ ಏನಾದರೂ ಲಾಸ್ ಆದರೆ ಸೊ ಅದನ್ನು ಯಾವ ಥರ ಸೆಟ್ ಆಫ್ ಮಾಡ್ಕೋಬೇಕಂತ. ಸೊ ದಿಸ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಇನ್ಕಮ್ ಎಕ್ಸೆಪ್ಟ್ ಸ್ಯಾಲ್ರಿ. ಸ್ಯಾಲ್ರಿನ ಬಿಟ್ಟು ಇನ್ನು ಯಾವ ಹೆಡ್ ಆಫ್ ಇನ್ಕಮಲ್ಲಿ ಬೇಕಿದ್ರು ನೀವು ಸೆಟ್ ಆಫ್ ಮಾಡ್ಕೋಬೋದು. ಸೊ ಸೆಟ್ ಆಫ್ ಆಗದೆ ಇರೋದನ್ನ ವಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಫಾರ್ 8 years. ಆ್ಯಂಡ್ ಇನ್ 8 years ದಟ್ ಕ್ಯಾರಿ ಫಾರ್ವರ್ಡ್ ಲಾಸಸ್ನ ನೀವು ಯಾವುದೇ ರೀತಿಯಾದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. So you can set off only in business and profession and speculation income the carry forward losses of the business and profession. And next speculation. So losses from the speculation.
ದಿಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಫ್ರಮ್ ದ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಮಾತ್ರ ಸೆಟ್ ಆಫ್ ಮಾಡ್ಕೋಬೇಕು. ದಿಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ 4 ಇಯರ್ಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಸೆಟ್ ಆಫ್ ಓನ್ಲಿ ಫ್ರಮ್ ದ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಏನು ಇನ್ಕಮ್ ಬರುತ್ತೆ ಅದರಿಂದ ಮಾತ್ರ ಅದನ್ನು ಸೆಟ್ ಆಫ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಸ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಏನಾದರೂ ಲಾಸ್ ಆದಾಗ ಸೊ ಸೆಟ್ ಆಫ್ ಕ್ಯಾನ್ ಬಿ ಡನ್ ಐದರ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಎರಡರಿಂದ ಅದನ್ನು ಸೆಟ್ ಆಫ್ ಮಾಡ್ಕೋಬೋದು. ಸೊ ದಟ್ ಮೀನ್ಸ್ ಲಾಸಸ್ ವಿಚ್ ಕೆನಾಟ್ ಬಿ ಸೆಟ್ ಆಫ್ ಇನ್ ದ ಪ್ರೀವಿಯಸ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ 8 ಇಯರ್ಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಆಫ್ ದೀಸ್. ಸೊ ಇದರಲ್ಲಿ ಯಾವ್ದ್ರಲ್ಲಿ ಬೇಕೋ ಅವರು ಅದನ್ನು ಸೆಟ್ ಆಫ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಮಾತ್ರ ಸೆಟ್ ಆಫ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಲಾಸಸ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ 8 years ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನಲ್ಲಿ ಮಾತ್ರ ಅದನ್ನು ಸೆಟ್ ಆಫ್ ಮಾಡಬೇಕಾಗುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆದಾಗ ಸೊ ಅದನ್ನು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡರಲ್ಲಿ ಮಾಡ್ಕೋಬೋದು. ಸೊ ಅದೇ ಲಾಂಗ್ ಟರ್ಮಲ್ಲಿ ಲಾಸ್ ಆದಾಗ ಸೊ ಯು ಕ್ಯಾನ್ ಸೆಟ್ ಆಫ್ ಓನ್ಲಿ ಫ್ರಮ್ ದ ಲಾಂಗ್ ಟರ್ಮ್. ನೆಕ್ಸ್ಟು, ಹಾರ್ಸ್ ರೇಸ್. ಸೇಮ್ ಇನ್ಕಮಿಂದ ಮಾತ್ರ ನೀವು ಅದನ್ನು ಸೆಟ್ ಆಫ್ ಮಾಡಬೇಕಾಗತ್ತೆ. ಅದೇ ಇನ್ಕಮಿಂದ ಮಾತ್ರ ಅದನ್ನು ಸೆಟ್ ಆಫ್ ಮಾಡ್ಕೋಬೇಕು. ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ 4 ಇಯರ್ಸ್ಗೆ ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ್ಯಂಡ್ ದ ಕ್ಯಾರಿ ಫಾರ್ವರ್ಡ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಫ್ರಮ್ ದ ಇನ್ಕಮ್ ಫ್ರಮ್ ಹಾರ್ಸ್ ರೇಸಸ್ ಇಂದ ಮಾತ್ರ ಅದನ್ನು ಸೆಟ್ ಆಫ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಪಾರ್ಟ್ ಫ್ರಮ್ ಹಾರ್ಸ್ ರೇಸಸ್ನ ಬಿಟ್ಟು ಆಲ್ಮೋಸ್ಟ್ ಹಾರ್ಸ್ ರೇಸಸ್ ಅಂದರೆ ಕ್ಯಾಶುವಲ್ ಇನ್ಕಮ್ಸ್ನೆಲ್ಲ ಎಕ್ಸ್ಕ್ಲೂಡಿಂಗ್ ಮಾಡ್ತೀವಿ. ಸೊ ಅದರ್ ಸೋರ್ಸಸ್ಸಲ್ಲಿ ಏನಾದರೂ ಇದಾದಾಗ ಯು ಕ್ಯಾನ್ ರಿಕವರ್ ಫ್ರಮ್ ಎನಿ ಹೆಡ್. ಸೊ ಆ ಇಯರಲ್ಲಿ ಸೊ ಯಾವ ಹೆಡ್ಡಲ್ಲಿ ಬೇಕಾದರೂ ರಿಕವರ್ ಮಾಡ್ಕೋಬೋದು. ಬಟ್ ದೆರ್ ಇಸ್ ನೋ ಪ್ರಾವಿಷನ್ಸ್ ಆಫ್ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಆ ಇಯರಲ್ಲಿ ರಿಕವರ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದರೆ ಸೊ ಜಸ್ಟ್ ಅದನ್ನು ಬಿಟ್ಬಿಡ್ಬೇಕು, ಆ ಲಾಸ್ನಲ್ಲೇ ಇಗ್ನೋರ್ ಮಾಡಬೇಕಷ್ಟೆ. ಆ್ಯಂಡ್ ನೆಕ್ಸ್ಟು, ಡಿಪ್ರಿಸಿಯೇಷನ್. ಸೊ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ನ ಫಸ್ಟ್ ವಿ ಕ್ಯಾನ್ ಸೆಟ್ ಆಫ್ ಫ್ರಮ್ ಬಿಸ್ನೆಸ್. ಸೊ ಬಿಸ್ನೆಸ್ಸಿಂದ ಸೆಟ್ ಆಫ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ ಇಂಡೆಫಿನೆಟ್ ಪೀರಿಯಡ್. ಸೊ ದರ್ ಇಸ್ ನೋ ಫಿಕ್ಸ್ಡ್ ಟರ್ಮ್, ಇಷ್ಟೇ ವರ್ಷಕ್ಕೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಂತ ಸೊ ಇದೇನೂ ಇಲ್ಲ. ಸೊ ಇಂಡೆಫಿನೆಟ್ ಪೀರಿಯಡ್ಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಕ್ಯಾರಿ ಫಾರ್ವರ್ಡ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ ಎಕ್ಸೆಪ್ಟ್ ಸ್ಯಾಲ್ರಿನ ಬಿಟ್ಟು ಇನ್ನು ಯಾವ ಹೆಡ್ಡಿಲ್ಲ ಬೇಕಿದ್ರು ನೀವು ಅದನ್ನು ಸೊ ಒಂದು ಸೆಟ್ ಆಫ್ ಮಾಡ್ಕೋಬೋದು. ದೆನ್ ಪ್ರಿಯಾರಿಟಿ, ಹೌ ಟು ಸೆಟ್ ಆಫ್ ಪ್ರಿಯಾರಿಟಿ ಮಾಡೋವಾಗ ಸೊ ಪ್ರಿಯಾರಿಟಿನಲ್ಲಿ ಫಸ್ಟು ಕರೆಂಟ್ ಇಯರ್ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ರಿಯಾರಿಟಿ ಕರೆಂಟ್ ಇಯರ್ ಡಿಪ್ರಿಸಿಯೇಷನ್. ಸೊ ಲೇಟರ್ ಆನ್ ಸೊ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ನ ಸೆಟ್ ಆಫ್ ಮಾಡಬೇಕಾಗತ್ತೆ. ಸೆಟ್ ಆಫ್ ಮಾಡಬೇಕಾಗತ್ತೆ. ಆ್ಯಂಡ್ ಫೈನಲಿ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ನ ನೀವು ಇದು ಮಾಡ್ಕೋಬೋದು. ಸೊ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ದಟ್ ಈಸ್ ವಾಟ್ priority to set off. So these are the provisions regarding set off of losses. From this compulsory you will be having any 6 mark question. Thanks for watching. If you are having any doubts you can call me.